ಕರಿಮೆಣಸಿನ ಗಿಡವನ್ನು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ನೋಡಿ ಈ ರೀತಿ ಇಡುವಂತದ್ದು, ಈ ಬೇರು ಮಧ್ಯಕ್ಕೆ ಬರುವ ರೀತಿಯಲ್ಲಿ. ಆ ಕಾನಜೆಗೆ ಒಂದೇ ತಾಯಿ ಬೇರು ಇರ್ತದೆ. ಆದ್ರೆ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ, ಒಂದು 3 ಕಾನಜೆ ಗಿಡವನ್ನು ಒಟ್ಟಿಗೆ ಇಟ್ಟು ಅದನ್ನು 3 ಕೂಡ ಕ್ಯಾಪ್ ಅದೇ ಮಾಯಿಶ್ಚರ್ ಹೊರಗೆ ಹೋಗ್ತದಲ್ಲ, ಅಂದ್ರೆ ಈಗ ಕಸಿ ಕಟ್ಲಿಕ್ಕೆ ಇದೆ ಒಳ್ಳೆ ಕಾಲ ಈಗ. ಆದ್ರೆ ಇವರು ಅದಕ್ಕಿಂತ ಅಪ್ಡೇಟ್ ವರ್ಷನಿಗೆ ಹೋಗಿದ್ದಾರೆ. ಹಿಪ್ಪಲಿಯನ್ನು ಪುಡಿಸುತ್ತಿರುವಾಗ ಅವರು ಅಡಿಕೆ ಗಿಡದ ಬುಡದಲ್ಲಿ ನಡ್ತಾರೆ. ಬೇರು ಭರಿಸುವಂತ ಅಂದ್ರೆ ಏರ್ ಲೇಯಿಂಗ್ ಮೆಥಡ್ ನ ಬಹಳ ಸುಲಭದಲ್ಲಿ ಮಾಡುವಂತದ್ದು, ಅಂದ್ರೆ ಈ ರೂಟ್ ಬಾಲ್ ಮುಖಾಂತರ ಮಾಡುವಂತದ್ದನ್ನು ಇಲ್ಲಿ ತೋರಿಸಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾವು ಯೂಟ್ಯೂಬ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಸಂದರ್ಶನ ಕೊಡಲಿಕ್ಕೆ ಜನರು ಹಿಂದೆ ಮುಂದೆ ನೋಡ್ತಿದ್ರು. ಯಾಕಂದರೆ ನಮಗೆ ಸಬ್ಸ್ಕ್ರೈಬರ್ ಇದ್ದಿದ್ದು 500, 1000 ಈ ರೀತಿ ಸಬ್ಸ್ಕ್ರೈಬರ್ ಇದ್ದು, ಪ್ರಚಾರ ಆಗಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ನಾನೊಂದು ಈ ಊರಿಗೆ ಬಂದೊಂದು ಸಂದರ್ಶನ ಮಾಡಿದ್ದೆ. ಒಂದೇ ವೆರೈಟಿಯ ಬದನೆಯಲ್ಲಿ 3-4 ಕುದನೆಯೊಟ್ಟಿಗೆ ಹೇಗೆ ಕಸಿ ಕಟ್ಟುವಂಥದ್ದು ಅನ್ನೋಂಥದ್ದು. ಆ ವಿಡಿಯೋ ಒಳ್ಳೆ ವೈರಲ್ ಆಯಿತು. ಸುಮಾರು 20,000 ಮೇಲೆ ವ್ಯೂಸ್ ಆಯ್ತು ಆ ಸಂದರ್ಭದಲ್ಲಿ. ಅದೇ ನನ್ನ ಚಾನೆಲ್ ಮುಂದುವರಿಲಿಕ್ಕೆ ಒಂದು ಕಾರಣ ಆಯಿತು. ಅಂತಹ ಒಂದು ಪಟ್ರಮೆ ಗ್ರಾಮದ ಅನಾರ ಭಾಗಕ್ಕೆ ನಾನು ಬಂದಿದ್ದೇನೆ. ತಿಲಕರು ಅಂತೇಳಿ ಯುವ ಕೃಷಿಕರು, ಅದರೊಟ್ಟಿಗೆ ಕಸಿ ಕಟ್ಟೋದ್ರಲ್ಲಿ ಎಕ್ಸ್ಪರ್ಟ್ ಅವರು, ಆತ್ಮನಿರ್ಭರದ ಬೇರೆ ಬೇರೆ ಟ್ರೈನಿಂಗ್ಗಳಲ್ಲಿ ಕಸಿ ಕಟ್ಟುವಂಥ ಟ್ರೈನಿಂಗ್ ಕೊಡ್ತಿದ್ದವರು. ಅಂಥವರ ಒಂದು ತೋಟಕ್ಕೆ ಬಂದಿದ್ದೇನೆ. ಇದು ನೀವು ಇಷ್ಟವರೆಗೆ ನೋಡದೇ ಇರುವಂಥ ಒಂದು ಸ್ಟೋರಿ ಇದು. ಯಾಕೆಂತ ಹೇಳಿದ್ರೆ, ಸಹಜವಾಗಿ ನೀವು ಕಸಿ ಕಟ್ಟುವಂಥದ್ದು, ಮೊನ್ನೆ ನಾನು ರೂಟ್ ಬಾಲ್ನ ಬಗ್ಗೆ ತೋರಿಸಿದೆ ಕಸಿ ಕಟ್ಟೋದು, ಅದೇ ರೀತಿಯಲ್ಲಿ ತೊಟ್ಟೆಯಲ್ಲಾಗಿ ಹಿಪ್ಪಲಿ ಕಸಿ ಕಟ್ಟೋದು ನೋಡಿದ್ದೇನೆ. ಆದರೆ ಇವರು ಅದಕ್ಕಿಂತ ಅಪ್ಡೇಟ್ ವರ್ಷನಿಗೆ ಹೋಗಿದ್ದಾರೆ. ಹಿಪ್ಪಲಿಯನ್ನು ಪುಡಿಸುತ್ತಿರುವಾಗ ಅವರು ಅಡಿಕೆ ಗಿಡದ ಬುಡದಲ್ಲಿ ನಡ್ತಾರೆ. ಬುಡದಲ್ಲಿ ಅದು ಬೇರು ಕೊಟ್ಟು ಗಿಡ ಆದಮೇಲೆ ಅಲ್ಲಿಗೆ ತಗೊಂಡೋಗಿ ಪೆಪ್ಪರ್ನ ಕಸಿ ಕಟ್ತಾರೆ. ಆಗ ನಿಮಗೆ ಅದನ್ನು ನೆಡುವಂಥದ್ದೆಲ್ಲ ಕೆಲಸಗಳು ಯಾವುದು ಇರುವುದಿಲ್ಲ, ಅದು ಸತ್ತೋಯ್ತು ಅನ್ನುವಂಥ ಯಾವುದೇ ಕಾರಣಗಳಿರುವುದಿಲ್ಲ. ಸೂಪರ್ ಆಗಿರುವಂಥ ಸಬ್ಜೆಕ್ಟ್ನ ತೋರಿಸೋಕೆ ಬಂದಿದ್ದೇನೆ. ಬನ್ನಿ ಹೇಗೆ ಕಸಿ ಕಟ್ತಾರೆ ಅನ್ನುವಂಥದ್ದನ್ನು ತೋರಿಸ್ತೇನೆ. ತಿಲಕ್ರೆ ನಮಸ್ತೆ. ನಮಸ್ತೆ. ಈ ಕಸಿ ಕಟ್ಟುವಾಗ ಯಾವುದಕ್ಕೆ ಬೇಕಾದ್ರೂ ಕಸಿ ಕಟ್ಬೋದು, ಹೌದಲ್ಲ? ಹೌದು. ಆದ್ರೆ ಇದೊಂದು ಪೆಪ್ಪರ್ಗೆ ಹಿಪ್ಪಲಿ ಹೇಗೆ ಕನೆಕ್ಟ್ ಆಯ್ತು, ಇದರ ಲಾಭ ಏನು? ಹಿಪ್ಪಲಿ ಮತ್ತೆ ಕಾಳು ಮೆಣಸು ಅದು ಯಾವ್ದು ಅಂತ ಕೇಳಿದ್ರೆ, ಅದು ವರ್ಗ ಒಂದೇ. ನಾವು ಮೊದಲನೇ ವಿಡಿಯೋದಲ್ಲಿ ನೋಡಿದ್ದೆವು, ನಾವು ಬದನೆಗೆ ಕುದನೆಯನ್ನು ಕಸಿ ಕಟ್ಟುವಂತ. ಅಂದ್ರೆ ಅದರದ್ದು ಸ್ಪೀಸೀಸ್ ಏನಿದೆ ಅದೆಲ್ಲ ಸೇಮ್, ಅಂದ್ರೆ ಬದನೆ ಸೇಮ್ ಆಗ್ತದೆ, ಆಮೇಲೆ ನಮ್ಮ ಮೆಣಸಿದೆ ಅದು ಸೇಮ್, ಆಮೇಲೆ ಟೊಮೆಟೊ ಅದೆಲ್ಲ ಒಂದೇ ವರ್ಗಕ್ಕೆ ಸೇರಿದಂತಹ ಒಂದು ಕುಟುಂಬ ಏನು ಅದಿದೆ. ಈ ಹಿಪ್ಪಲಿ ಮತ್ತೆ ಈ ಕಾಳು ಮೆಣಸಿನ ಒಂದೇ ಕುಟುಂಬಕ್ಕೆ ಪ್ರಭೇದಕ್ಕೆ ಸೇರಿದಂತ. ಅದರಿಂದಾಗಿ ಈ ಕಾಳು ಮೆಣಸಿಗೇನು ಬೇರಿನಲ್ಲಿ ಕೊಳೆಯುವಂತ ರೋಗ, ಸಾಯುವಂತ ರೋಗ ಎಲ್ಲ ಬರ್ತದೆ. ಆದ್ರೆ ಹಿಪ್ಪಲಿಗೆ ಏನಂತ ಹೇಳಿದ್ರೆ, ಸಾಮಾನ್ಯವಾಗಿ ಸಹಜವಾಗಿ ಅದು ಬೆಳೆಯುವಂತದ್ದು. ಈ ಬೇರನ್ನು ಏನ್ ಮಾಡೋದು, ಸಹಜವಾಗಿ ಏನು ಅದಕ್ಕೆ ಆಗುದಿಲ್ಲ ಅನ್ನುವಂತ ದೃಷ್ಟಿಯಿಂದ ಈ ಹಿಪ್ಪಲಿಗೆ ಕಾಳು ಮೆಣಸನ್ನು ಕಟ್ಟುವಂತದ್ದು, ಕಸಿ ಕಟ್ಟುವಂತದ್ದು. ಅದರಿಂದ ಈಲ್ಡ್ ಕೂಡ ಚೆನ್ನಾಗಿ ಬರ್ತದೆ. ಒಂದು ಸಣ್ಣ ಪುಟ್ಟ ಕೆಲವು ಸಮಸ್ಯೆಗಳು ಇದೆ, ಆದ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ಜೀವ ಬರುವಂತದ್ದು ಇರ್ಬೋದು. ಇನ್ನು ಕಾಳು ಮೆಣಸನಿಗೆ ತುಂಬಾ ಸಪೋರ್ಟ್ ಆಗಿ ನಿಲ್ಲುವಂತದ್ದು ಈ ಹಿಪ್ಪಲಿ. ನೋಡ ಒಂದ್ಸಲ ಕಟ್ಟುವಲ್ಲ ನೋಡಿ, ಹಿಪ್ಪಲಿ ಗಿಡ ಆಲ್ರೆಡಿ ಜೀವ ಇದೆ, ಅಡಿಕೆ ಪಕ್ಕದಲ್ಲಿದೆ. ಇದು ವಿಶೇಷ ಅಲ್ಲ, ನೀವು ಇದು ಹೊರಗಡೆ ಬಾರಿ ಕಡಿಮೆ ಈ ರೀತಿ. ಹೌದು, ಇದೊಂದು ನಾನು ಪ್ರಯೋಗ ಮಾಡ್ಲಿಕ್ಕೆ ಇದು ಮಾಡಿದ್ದೆ. ನನ್ನ ಹತ್ರ ಹಿಪ್ಪಲಿ ಗಿಡ ಇತ್ತು. ಇನ್ನು ಅಲ್ಲೇ ಇದ್ದಲ್ಲೇ ಕಸಿ ಕಟ್ಟಿ ಮತ್ತೆ ಜೀವ ಬಂದ ಮೇಲೆ ಕಟ್ಟೋದಕ್ಕಿಂತ ಇದು ಹೇಗೂ ವರ್ಷದ 365 ದಿನ ಕೂಡ ಯಾವಾಗ ಬೇಕಾದ್ರೂ ನಾಟಿ ಮಾಡಬಹುದು. ಯಾವುದು ಹಿಪ್ಪಲಿಯನ್ನು ಬದುಕುವಷ್ಟು ಅದಕ್ಕೆ ತಾಕತ್ತಿದೆ. ಆದ್ರೆ ಒಳ್ಳೆ ಮೆಣಸು ಹಾಗೆಲ್ಲ, ಯಾವಾಗ ಬೇಕಾದ್ರೂ ಅದು ಒಳ್ಳೆ ಮಳೆ ಇರುವಾಗ ನೆಟ್ರು ಸಾಯ್ತದೆ. ಇದು ಹೀಗೆ ಮಾಡಿದ್ರೆ ನಂಗೆ ಯಾವಾಗ ಬೇಕಾದ್ರೂ ಇದಕ್ಕೆ ಕಸಿ ಕಟ್ಟಬಹುದಲ್ಲ. ಅಂದ್ರೆ ಅಲ್ಲಿ 2 ಸೈಡ್ ಅಲ್ಲೂ ಸ್ವಲ್ಪ ಚಾರೆ ಮಾಡುದಲ್ಲ. ಹೌದು. ನಾವು ಇದು ವಿ ಕಸಿ ನಾವು ನೋಡಿರ್ಬೋದು, ಬದನೆಗೆ ಕಸಿ ಕಟ್ಟಿರುವಂತದ್ದು. ಅದೇ ರೀತಿ ಇದಕ್ಕೂ ಕಟ್ಟಿರುವಂತದ್ದು. ಇದೇ ಈಸಿಯಾಗಿ ಮೆಥಡ್ ಅಂತ ಹೇಳಿದ್ರೆ ಇದೆ ವಿ ಕಸಿ. ಒಂದು ತೊಟ್ಟೆಯಲ್ಲಿ ಟೈಟ್ ಮಾಡುದಲ್ಲ, ಟೈಟ್ ಮಾಡಿ ಕಟ್ಟುದು. ಇನ್ನೊಂದು ಕ್ಯಾಪ್ ಹಾಕ್ಬೇಕು. ಅದು ಕ್ಯಾಪ್ ಏನಕ್ಕೆ ಹಾಕುದು? ಕ್ಯಾಪ್ ಅದೇ ಮಾಯಿಶ್ಚರ್ ಹೊರಗೆ ಹೋಗ್ತದಲ್ಲ, ಅಂದ್ರೆ ಈಗ ಕಸಿ ಕಟ್ಲಿಕ್ಕೆ ಇದೆ ಒಳ್ಳೆ ಕಾಲ ಈಗ. ಈ ಸಮಯದಲ್ಲಿ ನಮ್ಮ ವಾತಾವರಣದ ಮಾಯಿಶ್ಚರ್ ಏನಿದೆ ಅದು ಚೆನ್ನಾಗಿರ್ತದೆ. ಟೈಟ್ ಆಯ್ತಲ್ಲ? ಟೈಟ್ ಆಯ್ತು. ಅದು ಈಗ ಅದಕ್ಕೆ ಕವರ್ ಇದೆಯಾ? ಕವರ್ ಹಾಕ್ಬೇಕಷ್ಟೇ. ಖಾಲಿ ಆಗಿದೆ. ಇವತ್ತು ಹಾಕ್ತೀರಾ? ಇವತ್ತು ತಂದು ಹಾಕ್ಬೇಕು ಇದಕ್ಕೆ. ಇನ್ನು ಇದಕ್ಕಿಂತ ಕೆಳಗೆ ಇರುವಂತಹ ಗೆಲ್ಲು ಇರ್ಬೋದು, ಮೇಲೆ ಬಂದದನ್ನು ಸ್ವಲ್ಪ ಕಟ್ ಮಾಡ್ತಾರೆ. ಕೆಳಗಡೆ ಪುನಃ ಬೇರೆ ಗೆಲ್ಲು ಬಂದ್ರೆ ಅದನ್ನು ಕಟ್ ಮಾಡ್ಬೇಕು. ಈ ಗಿಡ ಒಂದು ಲೆವೆಲ್ಗೆ ಬರುವ ತನಕ ಇದು ಕೆಳಗಿನ ಗೆಲ್ಲನ್ನೆಲ್ಲ ಕಟ್ ಮಾಡ್ಬೇಕು. ಮತ್ತೆ ಒಂದ್ ಸ್ವಲ್ಪ ಚೆನ್ನಾಗಿ ಬಂತ ಅಂತ ಹೇಳಿದ್ರೆ ಮತ್ತೇನು ಸಮಸ್ಯೆ ಇರುವುದಿಲ್ಲ. ಎಷ್ಟು ವರ್ಷದಿಂದ ಕಸಿ ಕಟ್ತಾ ಇದ್ದೀರಿ? ನಾನೊಂದು 2019ರಿಂದ. ಹೇಗೆ ಸಕ್ಸಸ್ ರೇಟ್ ಹೇಗಿದೆ? ಸಕ್ಸಸ್ ರೇಟ್ ಅಂದ್ರೆ ಬಾರಿ ಅದನ್ನು ಪ್ರೊಫೆಷನಲ್ ಆಗಿ ಏನೇನು ಮಾಡ್ತಿಲ್ಲ, ನನ್ನ ತೋಟಕ್ಕೆ ಬೇಕಾದನ್ನು ನಾನು ಮಾಡುವಂತದ್ದಷ್ಟೇ. ಇಷ್ಟರವರೆಗೆ ಯಾವ್ದಕ್ಕೆಲ್ಲ ಕಸಿ ಕಟ್ಟಿ ಪ್ರಯೋಗ ಮಾಡಿದಿರಿ?
ಈಗಾಗ್ಲೇ ಅದೇ ಬದನೆ ಕಸಿ ಮಾಡಿದ್ದೇನೆ. ಹಾ. ಆಮೇಲೆ ಮಾವಿಗೆ ಮಾಡಿದ್ದೇನೆ. ಮಾವಿಗೆ ಕಸಿ ಮಾಡಿದ್ದೇನೆ. ಆಮೇಲೆ ಬಡ್ಡಿಗೆ ಮಾಡಿದ್ದೇನೆ. ಅಲ್ಲಿ ಒಂದು ಮಾವಿನ ಕಸಿ ನಮ್ದು ಬಾರಿ ಒಳ್ಳೆ ಬಾರಿ ಹಿಂದಿನ ಕಾಲದಿಂದ ನಮ್ಮ ಅಜ್ಜನ ಕಾಲದಿಂದ ಇದ್ದಂತ ಒಂದು ಮಾವಿನ ಮರ. ಹಾ. ಅದು ಬಾರಿ ಚೆನ್ನಾಗಿ ಸ್ವೀಟ್ ಇದೆ. ಹಾ. ತುಂಬಾ ಹಳದಿಯಾಗಿ ಬರುವಂತದ್ದು. ಹಾ. ಇದನ್ನು ಹಾ. ಇದೊಂದು ಸಾಮಾನ್ಯವಾಗಿ ಕಾಟು. ಇದು ಕಾಟು ಏನಿದೆ ಹಾ. ಅದು ಅಂತ ಅದನ್ನು ಗೆಲ್ಲನ್ನೇ ತಲೆಯಿಂದ ತೆಗೆದು ಹಾ. ಅದಕ್ಕೆ ಇದನ್ನು ವಿಕಾಸಿ ಮಾಡಿದ್ದು. ಅದೀಗ ಬಾರಿ ಚಂದಾಗಿ ಬಂದಿದೆ. ಇನ್ನು ಹಾ. ಬರುವ ವರ್ಷದಿಂದ ಆಗುವುದು ಅಂತ ಕಾಣ್ತದೆ. ಹೂ ಆಗ್ಬೋದು. ಹೋಗ್ಬೋದು. ಕಾನಾಜಿ ಕಟ್ಟಿದ್ದೀರಾ? ಕನಜೆ ಕಟ್ಟಿದ್ದೇವೆ. ಹಾ. ಪೇರಳೆಗೆ ಇದು ಬೇರು ಬರಿಸುವಂತದ್ದು ಲೇಯರ್ ಮೆಥಡ್, ಲೇಯರ್ ಗ್ರಾಫ್ಟ್. ಲೇಯರ್ ಕ್ರಾಫ್ಟ್ ಅದನ್ನು ಮಾಡಿದ್ದೇನೆ. ಇದು ರಾಮಪತ್ರ ಹೇಳಿದೆ ಕಾನಜೆ. ಹಾ. ಆ ಕಾನಜೆಗೆ ಒಂದೇ ತಾಯಿ ಬೇರು ಇರ್ತದೆ. ಹಾ. ಅಂದ್ರೆ ಅದರ ಗ್ರೋತ್ ಅಷ್ಟೇ ಇರ್ತದೆ, ನಿಧಾನ ಇರ್ತದೆ. ಹಾ. ಆದ್ರೆ ನಾನೇನ್ ಮಾಡಿದೆ ಅಂತ ಹೇಳಿದ್ರೆ ಒಂದು 3 ಕಾನಜೆ ಗಿಡವನ್ನು ಒಟ್ಟಿಗೆ ಇಟ್ಟು ಹಾ. ಅದನ್ನು 3 ಕೂಡ ಏನು ಆ ಕಾನಜೆ ಗಿಡಕ್ಕೆ ಹಾ. 3 ತಾಯಿ ಬೇರು ಬರುವ ರೀತಿಯಲ್ಲಿ ಮಾಡಿದ್ದು. ಹಾ. ಅದರಿಂದಾಗಿ ಕಾನಜೆ ಗಿಡದ್ದು ಗ್ರೋತ್ ತುಂಬಾ ಚೆನ್ನಾಗಿ ಬರ್ತದೆ. ಸ್ಪೀಡ್ ಆಗಿದೆ. ಅಂದ್ರೆ 3 ತಾಯಿ ಬೇರು ಅಂದ್ರೆ ಒಂದು ಮಗುವಿಗೆ 3 ತಾಯಿ ಸಿಕ್ಕಿದಾಗೆ. ಇದಕ್ಕಿಂತ ಹಿಂದೆ ಕೂಡ ಒಂದು ವಿಡಿಯೋ ಹಾಕಿದ್ವಿ, ರೂಟ್ ಬಾಲ್ ಅಲ್ಲಿ ಕಸಿ ಕಟ್ಟುವಂತದ್ದು, ಅದನ್ನ ತೋರಿಸ್ತಾರೆ. ನಾವು ಕಸಿ ಕಟ್ಟುವಂತದ್ದೆಲ್ಲ ನೋಡಿದ್ದೇವೆ. ಇದು ಏರ್ಲೇಯಿಂಗ್ ಅಂತೇಳಿ ಅಂದ್ರೆ ಬೇರು ಬರಿಸುವಂತದ್ದು. ಬೇರು ಬರಿಸಲಿಕ್ಕೆ ಮೊದಲ ಹಿಂದಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದ್ರೆ ತೆಂಗಿನ ಸಿಪ್ಪೆಯಿಂದ ಕಟ್ಟುವಂತದ್ದು, ಇಲ್ಲ ಇದ್ರೆ ಹಳೆ ಬಟ್ಟೆಯಿಂದ ಕಟ್ಟುವಂತದ್ದೆಲ್ಲ ನೋಡಿದ್ದೇವೆ. ಆದ್ರೆ ಈಗ ಒಂದು ಸ್ವಲ್ಪ ನಾವು ಅಪ್ಡೇಟ್ ಆಗುವಂತದ್ದನ್ನು ನೋಡ್ಬೇಕಂದ್ರೆ ಬಹಳ ಈಸಿಯಾಗಿ ಕಟ್ಟುವಂತದ್ದು ಇದು ರೂಟ್ ಬಾಲ್ ಅಂತೇಳಿ. ಇದು 2 ಇಂಚ್ ಇದೆ, ಇನ್ನು 3 ಇಂಚಿ ಮತ್ತೆ 4 ಇಂಚ್, 2 ಮತ್ತೆ 3 ಇಂಚಿದ್ದು ಕರಿಮೆಣಸು. ಇದಕ್ಕೋಸ್ಕರ ಏನು ಬೇರು ಬರಿಸುವಂತಹ ಕ್ರಿಯೆಗೆ ಇದು ಬಹಳ ಚೆನ್ನಾಗಿ ಉಪಯೋಗವಂತದ್ದು. ಇನ್ನು ಈ ರೂಟ್ ಬಾಲ್ ಇಂದ ಯಾಕೆ ಇದು ಮಾಡು ಅಂತ ಕೇಳಿದ್ರೆ ಕಸಿಗೆ ಕಟ್ಟಬಹುದು ಅಂತ ಹೇಳಿ ನೀವು ಕೇಳಬಹುದು. ಕಸಿ ಕಟ್ಟುವಂತದ್ದು ಏನಿದೆ, ನೀರು ಹೆಚ್ಚು ನಮಗೆ ಬೇಕಾದಷ್ಟು ನೀರಿನ ಲಭ್ಯತೆ ಇರುವಂತಹ ಕಡೆಗಳಲ್ಲಿ ಅದನ್ನು ಮಾಡಬಹುದು. ಆದ್ರೆ ಇದು ಒಂದ್ ಸ್ವಲ್ಪ ನೀರು ಕಡಿಮೆ ಇದೆ ನಮಗೆ, ಆದ್ರೂ ಕರಿಮೆಣಸಿನ ಒಂದಷ್ಟು ಬಳ್ಳಿ ನಮಗೆ ಬೇಕು ಅಂತ ಇದ್ದಾಗ ಈ ರೂಟ್ ಬಾಲ್ ಗಳನ್ನ ನಾವು ಉಪಯೋಗ ಮಾಡುವಂತದ್ದು. ಇದಕ್ಕೋಸ್ಕರ ಈ ರೂಟ್ ಬಾಲ್ ಗಳನ್ನ ಹೇಗೆ ಅಂತ ಹೇಳಿದ್ರೆ ಇದು ಕೋಕೋಪಿಟ್ ಅಂದ್ರೆ ತೆಂಗಿನ ಸಿಪ್ಪೆಯಿಂದ ಮಾಡಿದಂತಹ ಒಂದು ಕಾಂಪೋಸ್ಟ್ ಗೊಬ್ಬರದ ರೀತಿ ಮಾಡಿದೆ. ಖಾಲಿ ಕೋಕೋಪಿಟ್ ಅಂತ ಹೇಳಿದ್ರೆ ಬಾಕ್ಸ್ ಟೈಪ್ ಬರ್ತದೆ, ಆದ್ರೆ ಅದರಲ್ಲಿ ಏನು ನ್ಯೂಟ್ರಿಷನ್ ಇರುವುದಿಲ್ಲ. ಆದ್ರೆ ಇದು ಬಹಳ ಚೆನ್ನಾಗಿ ಗೊಬ್ಬರದ ರೀತಿಯಲ್ಲಿದೆ. ಇದನ್ನು ಈ ರೀತಿ ಒಂದ್ ಸ್ವಲ್ಪ ಲೆವೆಲ್ಗಿಂತ ಜಾಸ್ತಿ ಹಾಕೊಂಡು ಇದನ್ನು ಒಂದು ಯಾವುದು ಬೇಕು ಆ ರೀತಿಯ ಕರಿಮೆಣಸಿನ ಗಿಡವನ್ನು ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ನೋಡಿ ಈ ರೀತಿ ಇಡುವಂತದ್ದು, ಈ ಬೇರು ಮಧ್ಯಕ್ಕೆ ಬರುವ ರೀತಿಯಲ್ಲಿ. ಅನಂತರ ಬಹಳ ಸುಲಭವಾಗಿ ಇದನ್ನು ಅಲ್ಲಿ ಟೈಟ್ ಆಗಿ ಮುಚ್ಚುವಂತದ್ದು. ಮುಚ್ಚಿದ ಮೇಲೆ ಈ ಲಾಕ್ ಅನ್ನು ಈ ರೀತಿ ಮಾಡಿದ್ರೆ ಇಲ್ಲಿಗೆ ಬೇರು ಬರಿಸುವಂತ ಅಂದ್ರೆ ಏರ್ಲೇಯಿಂಗ್ ಮೆಥಡ್ ನ ಬಹಳ ಸುಲಭದಲ್ಲಿ ಮಾಡುವಂತದ್ದು, ಅಂದ್ರೆ ಈ ರೂಟ್ ಬಾಲ್ ಮುಖಾಂತರ ಮಾಡುವಂತದ್ದನ್ನು ಇಲ್ಲಿ ತೋರಿಸಿ. ಅದು ಎಷ್ಟು ಟೈಮಿಗೆ ಬೇರ್ ಬರ್ತದೆ ನಿಮ್ಮ ಲೆಕ್ಕ? ಸಾಮಾನ್ಯವಾಗಿ ಯಾವುದು ಕೂಡ 1 ತಿಂಗಳಲ್ಲಿ ಬೇರು ಬರ್ತದೆ. ಇದು 1ರಿಂದ 1.5 ತಿಂಗಳಲ್ಲಿ ಬೇರು ಬರ್ತದೆ. ಆಮೇಲೆ ತಗೊಂಡು ನಾವು ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಕೂಡ ಗಿಡವನ್ನು ಇನ್ನು ಸ್ವಲ್ಪ ಚೆನ್ನಾಗಿ ಬೆಳೆಸಿ ಮತ್ತೆ ನಾಟಿ ಮಾಡಬಹುದು. ಇಲ್ಲಾಂದ್ರೆ ನೇರವಾಗಿ ಹೋಗಿ ನಾಟಿ ಮಾಡಿದ್ರು ಕೂಡ ಇದು ಚೆನ್ನಾಗಿ ಬರ್ತದೆ. ಯುವಕರು ಕೃಷಿಯ ಕಡೆಗೆ ಬರುವುದೇ ಕಷ್ಟ, ಅಂತದ್ರಲ್ಲಿ ಕೃಷಿಯಲ್ಲಿ ಇದ್ದುಕೊಂಡು ಕಸಿ ಕಟ್ಟುವಂಥದ್ದು ಮತ್ತು ಬೇರೆಯವರಿಗೆ ಅದನ್ನು ಹೇಳಿಕೊಡುವಂಥದ್ದು ದೊಡ್ಡ ವಿಷಯ. ಯಾಕಂದ್ರೆ ಇದು ತೋರಿಸಿರುವಂಥದ್ದು ತುಂಬಾ ಸಿಂಪಲ್ ಆಗಿರುವಂಥದ್ದು. ಇದ್ರ ಹೆಚ್ಚು ಇನ್ಫಾರ್ಮೇಶನ್ ಬೇಕಾದ್ರೆ ಇವರ ನಂಬರ್ ಇರ್ತದೆ, ನಮ್ಮ ನಂಬರ್ ಇರ್ತದೆ, ಯಾರನ್ನ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ತಿಲಕ್ರೆ ಒಂದು ಅಮೂಲ್ಯವಾಗಿರುವಂಥ ಸಮಯವನ್ನು ಕೊಟ್ಟು ನಮಗೆ 2 ಮೆಥಡ್ನ ಕಸಿಯ ಬಗ್ಗೆ ತಿಳಿಸಿದ್ರೆ ನಿಮಗೆ ಧನ್ಯವಾದಗಳು. ಧನ್ಯವಾದ. ಯೂಟ್ಯೂಬ್ ಚಾನಲ್ ಮೂಲಕ ನಮ್ಮ ಶಿವಪ್ರಸಾದ್ ಮಲೆಬೆಟ್ಟಿಯವರು ಸಹಜ ಕೃಷಿ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಅನ್ನ ಪ್ರಾರಂಭ ಮಾಡಿದ್ರು. ಆ ಪ್ರಾರಂಭದಲ್ಲಿ ಅವರು ಆಗ್ಲೇ ಹೇಳಿದಾಗೆ ಒಂದು ತುಂಬಾ ಕಡಿಮೆ ಇದರಲ್ಲಿ ಸಬ್ಸ್ಕ್ರೈಬ್ ತುಂಬಾ ಕಡಿಮೆ ಇತ್ತು. ಆ ಟೈಮಲ್ಲಿ ಕೂಡ ನಿಮಗೆ ಸಪೋರ್ಟ್ ಮಾಡ್ತೇವೆ ಅನ್ನುವಂಥ ದೃಷ್ಟಿಯಿಂದ ನಾನು ಇರ್ಬೋದು, ನನ್ನ ಚಿಕ್ಕಪ್ಪ ಇರ್ಬೋದು, ನಮ್ಮ ತೋಟದಲ್ಲಿ ಪೂರ್ತಿ ಇದರಲ್ಲಿ ಒಂದಷ್ಟು ವಿಡಿಯೋಗಳನ್ನ ತೋರಿಸುವಂಥದ್ದು. ಒಂದು ಬದನೆ ಕಸಿ ಇರ್ಬೋದು, ಆಮೇಲೆ ರಾಮಪತ್ರೆ ಅನ್ನುವಂಥದ್ದನ್ನು ಕೂಡ ತೋರಿಸಿದ್ದೇವೆ. ಇನ್ನು ಕೃಷಿ ಹೊಂಡ ಅನ್ನುವಂಥದ್ದು, ಕೃಷಿ ಹೊಂಡ ಅಂತ ಹೇಳಿದ ಕೂಡಲೇ ಎಲ್ರಿಗೂ ಅದೇನೋ ದೊಡ್ಡದು ನಮ್ಮಿಂದ ಆಗುವಂಥದ್ದಲ್ಲ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಇಷ್ಟು ಸಿಂಪಲ್ ಆಗಿ ಏನೋ ಗೊತ್ತಿಲ್ಲದಿದ್ರು ಇದನ್ನು ಮಾಡ್ಬೋದು ಅನ್ನುವಂಥ ತೋರಿಸಿದಂತಹ ವಿಡಿಯೋ ಕೂಡ ನಮ್ಮಲ್ಲಿದೆ. ಅಂತಹ ಬೇರೆ ಬೇರೆ ಸಣ್ಣ ಪುಟ್ಟ ವಿಡಿಯೋಗಳಿರ್ಬೋದು, ಆದ್ರೆ ಎಲ್ರಿಗೂ ಅದರ ಜ್ಞಾನ ಸಿಗಬೇಕು, ಎಲ್ರಿಗೂ ಉಪಕಾರ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಚಾನಲ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಈ ಚಾನಲ್ನಿಂದ ಯುವಕರಿಗೆ ಇರ್ಬೋದು, ಕೃಷಿಕರಿಗೆ ಇರ್ಬೋದು, ಎಲ್ರಿಗೂ ತುಂಬಾ ಉಪಯೋಗ ಆಗ್ತದೆ. ನೀವೆಲ್ಲರೂ ಈ ವಿಡಿಯೋಗಳನ್ನ ನೋಡೋದ್ರ ಮುಖಾಂತರ ನಮ್ಮ ಎಲ್ಲ ಕೃಷಿಕರಿಗೆ ಕಳಿಸೋದ್ರ ಮೂಲಕ ಈ ಸಹಜ ಕೃಷಿ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಅನ್ನು ಇನ್ನಷ್ಟು ಕೂಡ ಬೆಳೆಸಬೇಕು, ಎಲ್ಲರೂ ಇದರ ಉಪಯೋಗನ ಪಡ್ಕೊಳ್ಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು.